ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಹಿಂದೆ ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವುದಾದರೂ ಏನು? ಇದೀಗ ಒಂದು ತಾರ್ಕಿಕ ಅಂತ್ಯಕ್ಕೆ SIT ಪೊಲೀಸರು ಬಂದು ನಿಂತಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು SIT ರಚಿಸಿದ್ದೀರಿ, ಹೌದು. ಬಟ್ ಈ SIT ಏಕೆ ರಚಿಸಿದ್ದೀರಿ ಎಂಬುದೇ ಇಲ್ಲಿ ಎಲ್ಲರ ಯಕ್ಷ ಪ್ರಶ್ನೆಯಾಗಿದೆ ಕಣ್ರಿ ಮುಖ್ಯಮಂತ್ರಿಗಳೇ. ನಮ್ಮ ಗೃಹ ಸಚಿವರು ಏನೂ ಗೊತ್ತಿಲ್ಲ ಎಂಬುದು ಬಿಟ್ಟರೆ ಇವರಿಗೆ ಮತ್ತೇನೂ ಗೊತ್ತಿಲ್ಲ ಕಣ್ರಿ. ಗೊತ್ತಿಲ್ಲದ ಗೃಹ ಸಚಿವರು ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರೆಂದರೆ ನಮಗೆ ನಾಚಿಕೆಯಾಗಬೇಕು. ನಡೆದಾಡುವ ದೇವಮಾನವ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಇಲ್ಲ ಸಲ್ಲದ ಅಪವಾದವನ್ನು ಇಲ್ಲಿ ಹುಟ್ಟಿ ಹಾಕಿದ ಆ ಮಹನೀಯರು ಯಾರು? DG and IGP ಡಾಕ್ಟರ್ ಸಲೀಂ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. SITಯ ಮುಖ್ಯಸ್ಥ ಪ್ರಣಬ್ ಮೊಹಂತಿಯವರು ಪ್ರಕರಣವನ್ನು ಗಂಭೀರವಾಗಿ ಆಲಿಸುತ್ತಿದ್ದಾರೆ. ನೋಡ್ರಿ, ಏನೇ ಆದರೂ ಧರ್ಮಸ್ಥಳದಲ್ಲಿ ನಡೆಯಬಾರದಂಥ ಅನ್ಯಾಯವನ್ನು ನಡೆಸಲು ಕೆಲವೊಂದಿಷ್ಟು ಕಾಣದ ಕೈಗಳು ಸಂಚು ರೂಪಿಸುತ್ತದೆ ಎಂಬುದೇ ಇಲ್ಲಿ ನಮ್ಮ ವಾದವಾಗಿದೆ. ಯಾರ್ರೀ ಈ ಮಹೇಶ್ ತಿಮ್ಮಾರೆಡ್ಡಿ, ಗಿರೀಶ್ ಮಟ್ಟಣ್ಣನವರು ಹಾಗೂ ಈ ಯೂಟ್ಯೂಬರ್ ಸಮೀರ್? ಈತನಿಗೆ ಇಲ್ಲೇನು ಕೆಲಸ? STPI ಇಲ್ಲಿ ನಡೆಸುತ್ತಿರುವ ಹುನ್ನಾರವಾದರೂ ಏನು? ಈ ಧರ್ಮಸ್ಥಳದ ಹೆಸರನ್ನು ಕೆಡಿಸಲು ಇಲ್ಲಿ ಕಾಣದ ಕೈಗಳು ಏನು ಮಾಡುತ್ತಿದೆ ಎಂಬುದೇ ಇಲ್ಲಿನ ಯಕ್ಷ ಪ್ರಶ್ನೆಯಾಗಿದೆ ಕಣ್ರಿ. ಅನಾದಿ ಕಾಲದಿಂದಲೂ ಸುಮಾರು 700-800 ವರ್ಷಗಳ ಇತಿಹಾಸ ಇರುವಂತಹ ಧರ್ಮಸ್ಥಳಕ್ಕೆ ಕಪ್ಪು ಮಸಿ ಬಳಿಯಲು ಈ ಮಹಾನ್ ದುರುಳರು ರೂಪಿಸಿದ ಸಂಚಾದರೂ ಏನು ಎಂಬುದು ಇನ್ನಾದರೂ ಬಯಲಿಗೆ ಬರಬೇಕಾಗಿದೆ. ನಮ್ಮ ರಾಜ್ಯ ಸರ್ಕಾರ ಪ್ರಥಮ ಬಾರಿಗೆ ಆ ಮುಸುಕುಧಾರಿಯನ್ನು ಏಕೆ ಬ್ರೈನ್ ಮ್ಯಾಪಿಂಗ್ ಮಾಡಲಿಲ್ಲ, ಆತನನ್ನು ಏಕೆ ತನಿಖೆಗೆ ಒಳಗೊಳಿಸಲಿಲ್ಲ ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಕಣ್ರಿ. SIT ಅಧಿಕಾರಿಗಳು ಸುಮಾರು 16-17 ದಿನಗಳ ಕಾಲ ಅಲ್ಲಿ ತನಿಖೆ ನಡೆಸಿ ಅಗೆಯಬಾರದ ಜಾಗವನ್ನೆಲ್ಲ ಅಗೆದ ಮೇಲೆ ಈಗ ಆ ಮುಸುಕುಧಾರಿಯನ್ನು ತನಿಖೆಗೆ ಒಳಪಡಿಸುತ್ತಿದ್ದಾರೆ. ಆ ಮುಸುಕುಧಾರಿ ಹೇಳಿದ ಪ್ರಕಾರ ಆತನಿಗೆ ಕಳೆದ 1 ತಿಂಗಳ ಹಿಂದೆ ಕೇರಳದಲ್ಲಿ ಇದ್ದಂಥ ಆ ಮುಸುಕು ಮ್ಯಾನಿಗೆ ಆ 3 ಜನ ಬಂದು ಹೇಳಿದ್ದಾದರೂ ಏನು? ಆ 3 ಜನ ಯಾರು ಎಂಬುದು ಈಗ ತನಿಖೆಯಿಂದ ಹೊರಬರಬೇಕಾಗಿದೆ ಕಣ್ರಿ. SITಯಲ್ಲಿ ಪ್ರಣಬ್ ಮೊಹಂತಿಯಂತಹ ಘಟಾನುಘಟಿ ದಕ್ಷ ಅಧಿಕಾರಿ ಇದ್ದು ಆ 3 ಜನ ಅಲ್ಲಿಗೆ ಈ ಮುಸುಕು ಮ್ಯಾನಿಗೆ ಬಂದು ಭೇಟಿ ಮಾಡಿದಂಥ ಆ 3 ಜನ ಯಾರು? ಈ ಸುಜಾತಾ ಭಟ್ ಯಾರು? ಸುಜಾತಾ ಭಟ್ ಮಗಳು ಎನ್ನುವಂಥ ಅನನ್ಯ ಭಟ್ ಯಾರು? ಇವರು ಇಲ್ಲಿ ಯಾಕೆ ಹುಟ್ಟಿ ಹಾಕಿಕೊಂಡರು ಎಂಬುದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಕಣ್ರಿ. ಯೂಟ್ಯೂಬರ್ ಮುಠಾಳ ಸಮೀರ್ನ ಇಡೀ ಯೂಟ್ಯೂಬ್ ಚಾನಲ್ನನ್ನೇ ಸರ್ಕಾರ ಬ್ಯಾನು ಮಾಡಬೇಕೆಂದು ಈ ಮೂಲಕ ನಾವು ಆಗ್ರಹಪಡಿಸಿದ್ದೇವೆ. ವಿಧಾನಸೌಧಕ್ಕೆ ಬಾಂಬ್ ಬಿಟ್ಟುವಂಥ ಮುಠಾಳ ಗಿರೀಶ್ ಮಟ್ಟಣ್ಣನವರು ಇಲ್ಲಿ ಕಡಿದು ಕಟ್ಟೆ ಹಾಕುತ್ತಿರುವುದಾದರೂ ಏನು? ಒಂದು ಇಡೀ ರಾಜ್ಯ ಹಾಗೂ ದೇಶ ವಿದೇಶಗಳ ಧಾರ್ಮಿಕ ಕ್ಷೇತ್ರವಾದಂಥ ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯಲು ಈ ಕೆಲವರು ನಡೆಸುತ್ತಿರುವಂಥ ಸಂಚಾದರೂ ಏನು ಎಂಬುದು ಇಲ್ಲೀಗ ಬಯಲಿಗೆ ಬರಬೇಕಾಗಿದೆ. ಸುಜಾತಾ ಭಟ್ ಹೇಳಿ ಕೇಳಿ ವಾಸ್ತವವಾಗಿ ಮದುವೆಯೇ ಆಗಿಲ್ಲವಂತೆ. ಈ ಮಹಿಳೆ ಪ್ರಭಾಕರ್ ಬಾಳಿಗ ಎಂಬುವನ ಜೊತೆಗೆ ಲಿವಿಂಗ್ ಟುಗೆದರ್ ಆಗಿ 1999ರಿಂದ 2007 ಇಸವಿಯವರೆಗೆ ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯಲ್ಲಿ ವಾಸವಾಗಿದ್ದಳಂತೆ. ಹೇಳಿ ಕೇಳಿ ಈ ಮಹಿಳೆಗೆ ಮಕ್ಕಳೇ ಇಲ್ಲವಂತೆ. ಈ ಮಹಿಳೆ ಕುಟುಂಬ 2 ನಾಯಿಗಳನ್ನು ಮಕ್ಕಳಂತೆ ಸಾಕಿಕೊಂಡಿದ್ದಾರೆ ಎಂಬುದು ಈಗ SIT ತನಿಖೆಯಿಂದ ಹೊರಬರಬೇಕಾಗಿದೆ. ಇದ್ದಕ್ಕಿದ್ದ ಹಾಗೆ ಅನನ್ಯ ಭಟ್, ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ ಎಂದು ಈ ಸುಜಾತಾ ಭಟ್ ಎಲ್ಲಿಂದ ಹುಟ್ಟಿಕೊಂಡಳು? ಈ ಸುಜಾತಾ ಭಟ್ನ ಹಿಂದಿರುವ ಕಾಣದ ಕೈಗಳು ಯಾರು? ಈ ಎಲ್ಲ ಅಡ್ನಾಡಿಗಳಿಗೆ ದುಡ್ಡಿನ ಹೊಳೆ ಹರಿಸುತ್ತಿರುವವರು ಯಾರು? ಇಡೀ ಧರ್ಮಸ್ಥಳವನ್ನು ಮುಜರಾಯಿ ಇಲಾಖೆಗೆ ತೆಗೆದುಕೊಳ್ಳಬೇಕೆಂಬ ಒಳ ಸಂಚಿನಿಂದ ಈ ಎಲ್ಲ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿದವರು ಯಾರು? ಈ ಮಹೇಶ್ ತಿಮ್ಮಾರೆಡ್ಡಿ, ಗಿರೀಶ್ ಮಟ್ಟಣ್ಣನವರ್, ಯೂಟ್ಯೂಬರ್ ಸಮೀರ್ಗೆ ದುಡ್ಡಿನ ಹೊಳೆ ಹರಿಸುತ್ತಿರುವವರು ಯಾರು? ಇದರ ಹಿಂದಿರುವ ಒಳ ಮರ್ಮವೇನು? ಒಳ ಸಂಚೇನು? ಇಲ್ಲಿ ಯಾರ ಕಾಣದ ಕೈವಾಡ ಇದೆ ಎಂಬುದು ಇದು ಈಗ SIT ತನಿಖೆ ಮುಗಿದ ನಂತರ ಕೇಂದ್ರ ಸರ್ಕಾರ ಸ್ವತಂತ್ರವಾಗಿ ಇಲ್ಲಿ ತನಿಖೆ ನಡೆಸಬೇಕು. ಇಲ್ಲಿ ಕಾಣದ ಕೈಗಳನ್ನು ಯಾವುದೇ ಮುಲಾಜಿಲ್ಲದೆ
ಒಳಗೆ ಹಾಕಬೇಕು ಎಂಬುದೇ ನಿಮ್ಮ CN23 ನ್ಯೂಸ್ ಚಾನಲ್ನ ಆಗ್ರಹವಾಗಿದೆ ಕಣ್ರಿ. ಒಂದು ಪವಿತ್ರವಾದ ಧರ್ಮ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡುತ್ತಿರುವಂಥ ಇಲ್ಲಿನ ಕಾಣದ ಕೈಗಳ ಕೈವಾಡ ಏನು ಎಂಬುದು ಸ್ಪಷ್ಟವಾದ ತನಿಖೆಯಿಂದ ಹೊರಬರಬೇಕಾಗಿದೆ ಕಣ್ರಿ. ಹೌದು ಕಣ್ರಿ, ಧರ್ಮಸ್ಥಳ ಎಂದರೆ ಅದು ಒಂದು ಧರ್ಮದ ಸ್ಥಳವಾಗಿದೆ. ಈ ಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವಂಥ ಇಲ್ಲಿನ ಮುಟ್ಟಾಳರು ಯಾರು? ಇಲ್ಲಿ ಕಾಣದ ಕೈಗಳು ಯಾವ್ಯಾವಿವೆ? ಇಲ್ಲಿನ ಇಡೀ ತನಿಖೆಯ ವ್ಯವಸ್ಥೆಯನ್ನೇ ಮತ್ತೊಮ್ಮೆ ಓರೆ ಹಚ್ಚಬೇಕಾದಂಥ ಪರಿಸ್ಥಿತಿ ಇಲ್ಲಿದೆ ಕಣ್ರಿ. ಏನೇ ಆದರೂ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಬೇಕು. ED ಹಾಗೂ CBI ಹಾಗೂ ಇನ್ನಿತರ ಪ್ರಧಾನವಾದ ಸಂಸ್ಥೆಗಳಿಂದ ಇಲ್ಲಿ ತನಿಖೆ ನಡೆಸಬೇಕೆಂಬುದು ನಮ್ಮ ಆಗ್ರಹವಾಗಿದೆ. ಧರ್ಮಸ್ಥಳವೆಂಬ ಒಂದು ಪವಿತ್ರ ಕ್ಷೇತ್ರದ ಮೇಲೆ ಅಪವಾದ ತರುತ್ತಿರುವುದು ದೇವತಾ ಮಾನವ ವೀರೇಂದ್ರ ಹೆಗಡೆಯವರ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಇಲ್ಲಿ ಹುನ್ನಾರ ಸಂಚು ನಡೆಸುತ್ತಿರುವವರು ಯಾರು? ಇಡೀ ಪ್ರಕರಣದ ಹಿಂದೆ ಯಾರ ಕೈವಾಡವಿದೆ? ಈ ಮಹೇಶ್ ತಿಮ್ರೊಡ್ಡಿ, ಗಿರೀಶ್ ಮಠಣ್ಣನವರ್, ಯೂಟ್ಯೂಬರ್ ಸಮೀರ್ ಇಂಥ ಮುಂತಾದವರಿಗೆ ಯಾರು ದುಡ್ಡಿನ ಹೊಳೆ ಹರಿಸುತ್ತಿದ್ದಾರೆ ಎಂಬುದು ಇಲ್ಲಿ ಸಮಗ್ರವಾದ ತನಿಖೆ ಆಗಬೇಕು ಕಣ್ರಿ. ಏನೂ ಇಲ್ಲದ ಮಹೇಶ್ ತಿಮ್ಮಾರೆಡ್ಡಿ ಇಂದು ಕೋಟಿಗೆ ಬಾಳುತ್ತಿದ್ದಾನೆ. ಗಿರೀಶ್ ಮಠಣ್ಣನವರು ಹೋದಲ್ಲಿ ಬಂದಲ್ಲಿ ನನ್ನಲ್ಲಿ ಏನೂ ಇಲ್ಲ, ನನ್ನನ್ನು ಯಾವುದೇ ತನಿಖೆಗೆ ಒಳಪಡಿಸಿದರೂ ನಾನು ಸಿದ್ಧ ಎಂದು ಹೇಳುವ ಈ ಗಿರೀಶ್ ಮುಠಾಳನಿಗೆ ಹಣದ ಹೊಳೆ ಹರಿಸುತ್ತಿರುವವರು ಯಾರು? ಇಡೀ ಪ್ರಕರಣದ ಹಿಂದಿನ ಕಾಣದ ಕೈಗಳು ಯಾವುವು? ಈ ಪ್ರಕರಣದ ಸಂಚಿನ ಹಿಂದೆ ಯಾರ್ಯಾರು ಇದ್ದಾರೆ? ಧರ್ಮಸ್ಥಳಕ್ಕೆ ಯಾಕೆ ಕಪ್ಪು ಮಸಿ ಬಳಿಯಲು ಈ ಎಲ್ಲ ಕಾಣದ ಕೈಗಳು ಕೈವಾಡ ನಡೆಸುತ್ತಿದೆ ಎಂಬುದು ಎಲ್ಲವೂ ಸಮಗ್ರವಾದ ತನಿಖೆಯಿಂದ ಹೊರಬರಬೇಕಾಗಿದೆ. ನಿಮ್ಮ CN23 ನ್ಯೂಸ್ ಚಾನಲ್ ಸಹ ಇದೇ ನಿಟ್ಟಿನಲ್ಲಿ ಆಗ್ರಹಪಡಿಸುತ್ತಿದೆ. ಏನೇ ಆದರೂ ಧರ್ಮವನ್ನು ಕಾಪಾಡುವಂಥ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರುವಂಥ ಆ ಶಕ್ತಿಗಳು ಯಾವುದು? ಈ ಸುಜಾತಾ ಭಟ್ ಯಾರು? ಇದುವರೆಗೂ ಈಕೆ ಎಲ್ಲಿದ್ದಳು? ಈ ಅನನ್ಯ ಭಟ್ ಯಾರು? ಆಕೆಗೆ ಮಕ್ಕಳೇ ಇರಲಿಲ್ಲ ಎಂದರೆ ಅನನ್ಯ ಭಟ್ ಅದೇಗೆ ಹುಟ್ಟಿಕೊಂಡಳು? ಇವೆಲ್ಲವೂ ಸಮಗ್ರವಾದ ತನಿಖೆಯಿಂದ ಹೊರಬರಬೇಕಾಗಿದೆ. ಈ ಸುಜಾತಾ ಭಟ್ ಎಂಬ ಒಂದು ಮಹಿಳೆಯನ್ನು ಇಲ್ಲಿ ತಂದು ಇಟ್ಟವರು ಯಾರು? ಈ ಮಹಿಳೆಯಿಂದ ದೂರು ಕೊಡಿಸಿದವರು ಯಾರು? ನಾನು ಬೆಳ್ತಂಗಡಿ ಪೊಲೀಸರಿಗೆ ಈ ಹಿಂದೆ ದೂರು ನೀಡಲು ಹೋದಾಗ ಪೊಲೀಸರು ನನಗೆ ಹೊಡೆದರು. ಅಲ್ಲಿ 3-4 ಜನ ಬಂದು ನನಗೆ ಕಿಡ್ನಾಪ್ ಮಾಡಿದರು ಎಂಬ ಈ ಮಹಿಳೆಯ ಕಥೆಯ ಹಿಂದಿನ ಕರ್ಮ ಹಾಗೂ ಮರ್ಮ ಏನು? ಇಡೀ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆಗೆ ಒಳಪಡಿಸಬೇಕು ಎಂಬುದೇ ಇಲ್ಲಿ ನಮ್ಮ ಆಗ್ರಹವಾಗಿದೆ. ಇಲ್ಲಿ ನಮ್ಮ DK ಶಿವಕುಮಾರ್ ಡೆಪ್ಟಿ CM ಹೇಳುವ ಪ್ರಕಾರ ಇಡೀ ಪ್ರಕರಣದ ಹಿಂದೆ ಕುತಂತ್ರ ಅಡಗಿದೆ ಎಂದು ಸರ್ಕಾರದ ಒಬ್ಬ ಉಪಮುಖ್ಯಮಂತ್ರಿಯೇ ಹೇಳುತ್ತಾರೆ ಎಂದರೆ ಇಲ್ಲಿನ ಮರ್ಮ ಕರ್ಮ ಏನ್ರಿ?